ನೀವು ಬದುಕಿನಲ್ಲಿ ಗೆಲ್ಲಲೇಬೇಕು ಎನ್ನುವಂತಹ ಹಠ ನಿಮ್ಮಲ್ಲಿ ಇದ್ದರೆ ಈ ಎರಡು ಗುಟ್ಟುಗಳನ್ನು ಯಾರ ಮುಂದೆಯೂ ಕೂಡ ಯಾವುದೇ ಕಾರಣಕ್ಕೂ ನೀವು ಹೇಳಲೇಬಾರದು. ನಿನ್ನ ಒಂದು ಅಸಹಾಯಕತೆಯನ್ನು ನೀನು ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಯ ಬಳಿಯಲ್ಲೂ ಕೂಡ ಹೇಳಲು ಹೋಗಬಾರದು. ಬದಲಿಗೆ ಆ ವ್ಯಕ್ತಿ ಎಷ್ಟೇ ವಿಶ್ವಾಸವಂತನೂ ಆಗಿದ್ದರೂ ಕೂಡ ಹೇಳಬಾರದು. ಅದು ಒಂದಲ್ಲ ಒಂದು ದಿನ ನಿನಗೆ ಆಪತ್ತನ್ನು ಸೃಷ್ಟಿ ಮಾಡಬಹುದು. ಹಾಗಾಗಿ ನಿನ್ನ ಒಂದು ಅಸಹಾಯಕತೆಯನ್ನು, ನಿನ್ನ ಒಂದು ವೀಕ್ನೆಸ್ಸನ್ನು ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರಾಮಾಣಿಕವಾಗಿ ಇರುವಂತಹ ವ್ಯಕ್ತಿಯ ಬಳಿಯಲ್ಲೂ ಕೂಡ ನೀನು ಹೇಳಲು ಹೋಗಲೇಬಾರದು. ಇನ್ನು ಎರಡನೆಯದು, ನಿನ್ನ ಜೀವನವನ್ನು ಕುರಿತು ಮುಂದೆ ನೀನು ಮಾಡಿರುವಂತಹ ಯೋಚನೆಗಳು. ನೀನು ಜೀವನದಲ್ಲಿ ಮುಂದೆ ಹೀಗೆ ಬದುಕಬೇಕು, ಹಾಗೆ ಕೆಲಸವನ್ನು ಮಾಡಬೇಕು ಎನ್ನುವುದಾಗಿ ಯೋಚನೆಯನ್ನು ಮಾಡಿರುತ್ತೀಯೋ ಆ ಒಂದು ಯೋಚನೆಯ ಬಗ್ಗೆ ಯಾರ ಮುಂದೆಯೂ ಕೂಡ ಹೇಳಲು ಹೋಗಬಾರದು. ಬದಲಿಗೆ ಆ ವ್ಯಕ್ತಿ ಎಷ್ಟೇ ಪ್ರಾಮಾಣಿಕನಾಗಿರಲಿ, ಎಷ್ಟೇ ನಂಬಿಕಸ್ಥನಾಗಿರಲಿ, ಯಾರನ್ನು ಕೂಡ ಯಾವಾಗಲೂ ನಂಬಿ ಇರಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಸಮಯವೇ ಒಂದು ರೀತಿಯಲ್ಲಿ ಇರುವುದಿಲ್ಲ ಎಂದಾಗ ಇನ್ನು ವ್ಯಕ್ತಿಗಳು ಇರಲು ಸಾಧ್ಯವಾದೀತೆ. ವ್ಯಕ್ತಿಗಳು ಯಾವಾಗ ಹೇಗೆ ಬದಲಾಗುತ್ತಾರೆ ಎನ್ನುವುದನ್ನು ಹೇಳಲು ಸಾಧ್ಯವಿಲ್ಲ. ಒಂದು ದಿವಸಕ್ಕೆ 3 ನೆರಳಂತೆ ಹಾಗೆಯೇ ಮನುಷ್ಯನೂ ಕೂಡ. ಇವತ್ತು ನಿನ್ನ ಬಳಿಯಲ್ಲಿ ಅಥವಾ ನಿನ್ನಿಂದ ಏನಾದರೂ ಸಹಾಯವಾಗುತ್ತಿದೆ ಎನ್ನುವುದಾದರೆ ಮಾತ್ರ ಅವನು ಮಾತನಾಡುವ ಮಾತಿನ ಶೈಲಿಯೂ ಕೂಡ ಬದಲಾವಣೆಯಾಗುತ್ತಾ ಸಾಗುತ್ತದೆ. ಅದೇ ಕೆಲಸ ನಿನ್ನಿಂದ ಏನೂ ಇಲ್ಲ ಎಂದು ಗೊತ್ತಾದ ಮೇಲೆ ಅವನು ನಿನ್ನ ಜೊತೆಯಲ್ಲಿ ಪ್ರತಿಕ್ರಿಯೆ ಮಾಡುವಂತಹ ರೀತಿ ನೀತಿಗಳು ಕೂಡ ಬದಲಾವಣೆಯಾಗುತ್ತಾ ಸಾಗುತ್ತವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾರೊಂದಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ನಿನ್ನ ಜೀವನದ ಮುಂದಿನ ಯೋಚನೆಗಳನ್ನು ಹೇಳಲು ಹೋಗಬೇಡ. ಅವರು ನಿನ್ನ ಯೋಚನೆಗಳನ್ನು ಭಂಗಗೊಳಿಸಲೂಬಹುದು. ಈ ಪ್ರಪಂಚ ಎನ್ನುವುದು ಒಂದು ರೀತಿಯಲ್ಲಿ ನಾಟಕೀಯ ಪ್ರಪಂಚವಾಗಿದೆ. ನಿನ್ನನ್ನು ನಂಬಿಸಿ ಮುಳುಗಿಸುವಂತಹ ಜನರೇ ಈ ಸಮಾಜದಲ್ಲಿ ಹೆಚ್ಚಾಗಿ ಬದುಕುತ್ತಿದ್ದಾರೆ. ನಾವು ಜಾಗೃತಿಯಿಂದ ಜೀವನವನ್ನು ಸಾಗಿಸಬೇಕು. ಇಲ್ಲವೆಂದರೆ ಯಾವುದೋ ಒಂದು ನೀರಲ್ಲಿ ತೆಗೆದುಕೊಂಡು ಹೋಗಿ ಮುಳುಗಿಸಿ ಬಿಡುತ್ತಾರೆ. ಸಹನೆ ಇರುವವರಿಗೆ ಅಷ್ಟೇ ಅಲ್ಲ, ಉಸಿರು ಇರುವವರೆಗೂ ಕೂಡ ಹೋರಾಡುತ್ತಲೇ ಇರು. ಯಶಸ್ಸು ನಿನ್ನದಾಗುತ್ತದೆ. ಹಾಗೆ ಸೋಲು ಎನ್ನುವುದು ನಿನ್ನ ಗುಲಾಮವಾಗುತ್ತದೆ. ಸೋಲನ್ನು ನೀನು ಗುಲಾಮರನ್ನಾಗಿ ಮಾಡಿಕೊಳ್ಳಬೇಕು. ಹಣವಿದ್ದರೆ ಮಾತ್ರ ಬರುವಂತಹ ಬಂಧುಗಳು, ಅಂದವಿದ್ದರೆ ಮಾತ್ರ ಉಂಟಾಗುವಂತಹ ಪ್ರೇಮವಾಗಿರಬಹುದು, ಅವಶ್ಯಕತೆಗಳಿಗಾಗಿ ಜೊತೆಗಿರುವಂತಹ ಸ್ನೇಹವೇ ಆಗಿರಬಹುದು. ಯಾವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅಂಥವರಿಂದ ಆದಷ್ಟು ದೂರವೇ ಇರಿ. ಜೀವನ ಎನ್ನುವುದು ಪ್ರಶಾಂತವಾಗಿ ಇರುತ್ತದೆ. ಹಣ ಇದ್ದಾಗ ಬರುವಂಥವರ ಸಂಬಂಧವನ್ನಾಗಲಿ ಅಥವಾ ಹಣವಿದ್ದಾಗ ಮಾತ್ರ ಬಂದು ಮಾತನಾಡಿಸುವಂಥವರ ಮಾತುಗಳನ್ನು ಎಂದಿಗೂ ಕೂಡ ಯಾವುದೇ ಕಾರಣಕ್ಕೂ ಕೇಳಿಸಿಕೊಳ್ಳಲೇಬೇಡಿ. ನಾವು ಬದುಕುತ್ತಿರುವುದು ನೀತಿ ನಿಜಾಯಿತಿಯ ಪ್ರಪಂಚದಲ್ಲಿ ಅಲ್ಲ, ನಿಂದಿಸುವ ಪ್ರಪಂಚದಲ್ಲಿ. ಇಲ್ಲಿ ಬೆಳೆಯುವವರ ಮೇಲೆ ಎಲ್ಲರ ಕಣ್ಣುಗಳು ಇರುತ್ತದೆ. ಹಾಗಾಗಿ ನೀವು ಬೆಳೆಯುತ್ತಿರುವಂತಹ ವೇಳೆಯಲ್ಲಿ 1000 ಜನರು 1000 ರೀತಿಯಲ್ಲಿ ಮಾತನಾಡಬಹುದು. ಆದರೆ ಯಾವುದೇ ರೀತಿಯಾಗಿಯೂ ಕೂಡ ನೀವು ಅಂಥವರ ಮಾತುಗಳಿಗೆ ಮಹತ್ವವನ್ನು ಕೊಡಲು ಹೋಗಬಾರದು. ಒಂದು ವೇಳೆ ಕೊಟ್ಟಿರಿ ಎನ್ನುವುದಾದರೆ ನೀವು ಸಾಧಿಸಬೇಕಾಗಿರುವಂತಹ ಕೆಲಸವು ಅರ್ಧಕ್ಕೆ ನಿಲ್ಲಬಹುದು. ಮುಖ್ಯವಾಗಿ ಬಂಧು ಬಾಂಧವರಿಗೆ ತಮ್ಮವರ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಮೇಲ್ನೋಟಕ್ಕೆ ಸಂತೋಷವನ್ನು ಪಡುವರು, ಆದರೆ ಒಳಗಡೆ ಅಸೂಹೆ ಭಾವನೆ ಕಟ್ಟೊಡೆಯುತ್ತದೆ. ಜಾಗೃತಿಯಿಂದ ಇರಿ. ಇಲ್ಲಿ ಯಾರೂ ಕೂಡ ಯಾರ ಮೇಲೆಯೂ ಕೂಡ ದಯೆ ದಾಕ್ಷಿಣ್ಯವನ್ನು ತೋರುವುದಿಲ್ಲ. ಎಲ್ಲರೂ ಒಂದು ರೀತಿಯಲ್ಲಿ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಮನೋಧೋರಣೆಯನ್ನೇ ಇಟ್ಟುಕೊಂಡು ಜೀವನವನ್ನು ಮಾಡುತ್ತಿರುತ್ತಾರೆ. ಪ್ರೀತಿಸುವಷ್ಟು ಉನ್ನತವಾಗಿರುವಂತಹ ಮನಸ್ಸು ಇಲ್ಲದಿದ್ದರೂ ಕೂಡ ತೊಂದರೆ ಇಲ್ಲ, ಆದರೆ ಮೋಸ ಮಾಡುವಷ್ಟು ಕೆಟ್ಟ ಗುಣ ಇರಬಾರದು. ಇದು ನಿನ್ನ ಜೀವನವನ್ನೇ ಸಹ ನಾಶ ಮಾಡುತ್ತದೆ. ಇಂತಹ ಮನಸ್ಸನ್ನು ನೀನು ಯಾವುದೇ ಕಾರಣಕ್ಕೂ ಕೂಡ ಹೊಂದಿಸಿಕೊಳ್ಳಬೇಡ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾರ್ಥರೇ. ಹೊರ ಬೀಳುವುದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಆ ಸಮಯ ಬರುವವರೆಗೂ ಕೂಡ ನೀನು ಯಾರ ಮೇಲೆಯೂ ಕೂಡ ಕಣ್ಣು ಮುಚ್ಚಿ ನಂಬುವಂತೆ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಹಾಲಿನಂತೆ ವರ್ತಿಸುತ್ತಾರೆ. ಆದರೆ ಅವರ ನಿಜ ಸ್ವರೂಪ ಎನ್ನುವುದು ಗೊತ್ತಾದಾಗ ನಮಗೆ ತಿಳಿಯುವುದು ಹಾಲು ಯಾವುದು,
ಆಲ್ಕೋಹಾಲ್ ಯಾವುದು ಎಂದು. ಒಂದೊಂದು ಬಾರಿ ಈ ಜೀವನ ಅರ್ಥವೇ ಆಗುತ್ತಿಲ್ಲವಲ್ಲ ಎಂದು ಅನಿಸುತ್ತದೆ. ಆಸೆ ಪಟ್ಟಿದ್ದು ಯಾವುದು ಕೂಡ ಸಿಗುತ್ತಿಲ್ಲವೆಂದು ಬೇಸರವಾಗುತ್ತದೆ. ಆದರೆ ಜೀವನದಲ್ಲಿ ನೀವು ಆಸೆ ಪಟ್ಟಿದ್ದು, ನೀವು ನಡೆಯುತ್ತಿರುವಂತಹ ಹಾದಿಯು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಧರ್ಮದ ದಾರಿಯಲ್ಲಿ ಯಾವುದೇ ರೀತಿಯ ಮೋಸ ಕಪಟತನವನ್ನು ಮಾಡದೆ ಸದಾ ನಿಮ್ಮ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನದ ಮೂಲಕ ನೀವು ಹೋಗಿದ್ದೆ ಆದರೆ ಇಂದಲ್ಲ ನಾಳೆ ನಿಮ್ಮ ಕಷ್ಟಗಳಿಗೆ ತಕ್ಕ ರೀತಿಯ ಉತ್ತರವಾಗಲಿ, ನಿಮ್ಮ ಕಷ್ಟಗಳಿಗೆ ತಕ್ಕ ರೀತಿಯ ಯಶಸ್ಸಾಗಲಿ ನಿಮಗೆ ಸಿಕ್ಕೇ ಸಿಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲರನ್ನೂ ಕೂಡ ಗಮನಿಸುತ್ತಾನೆ. ಯಾರು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡುತ್ತಾರೆಯೋ ಅವರಿಗೆ ಜೀವನದಲ್ಲಿ ಅವರು ಅಂದುಕೊಂಡಿದ್ದಕ್ಕಿಂತಲೂ ಕೂಡ ಮಹೋನ್ನತವಾಗಿರುವಂತಹ ಪಟ್ಟವನ್ನು ಏರಿಸುತ್ತಾನೆ. ಹಾಗೆಯೇ ನಾವು ಗಳಿಸಿಕೊಂಡಾಗ ನಾವು ಉಳಿಸಿಕೊಳ್ಳಬೇಕಾಗಿರುವುದು ನಮ್ಮ ಪ್ರಾಮಾಣಿಕತೆಯಾಗಿರಬಹುದು, ನಮ್ಮ ನಿಷ್ಠೆಯಾಗಿರಬಹುದು, ನಮ್ಮಲ್ಲಿ ಇರುವಂತಹ ಮಾನವೀಯ ಮೌಲ್ಯಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ಆಗ ಮಾತ್ರ ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಕೊಟ್ಟಿರುವಂತಹ ಎಲ್ಲ ಸೌಲಭ್ಯಗಳನ್ನು, ಎಲ್ಲ ಯಶಸ್ಸುಗಳನ್ನು ಕೂಡ ಜೀವನ ಪರ್ಯಂತ ನೀವು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದು. ಇಲ್ಲವೆಂದರೆ ಕೊಟ್ಟವನಿಗೆ ಕಸಿದುಕೊಳ್ಳುವುದು ಕೂಡ ಗೊತ್ತಿರುತ್ತದೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಏಕೆಂದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾವ ಸಮಯದಲ್ಲಿ ನಿನ್ನ ಜೀವನದಲ್ಲಿ ಯಶಸ್ಸನ್ನು ಕರುಣಿಸಬೇಕು, ಯಾವ ಸಮಯದಲ್ಲಿ ನಿನ್ನ ಜೀವನದಲ್ಲಿ ಯಶಸ್ಸನ್ನು ಕೊಡಬಾರದು ಎನ್ನುವುದು ತುಂಬ ಚೆನ್ನಾಗಿಯೇ ಗೊತ್ತಿರುತ್ತದೆ. ನಿನ್ನ ಜೀವನ ನಿನ್ನ ಕರ್ಮ ಫಲಿತದ ಅನುಗುಣವಾಗಿ ಯಾವ ಮಾರ್ಗದಲ್ಲಿ ನಡೆಯಬೇಕು ಅನ್ನುವುದನ್ನು ತಪ್ಪದೆ ನಿರ್ಣಯಿಸುತ್ತದೆ. ಅದಕ್ಕಾಗಿ ಕುಗ್ಗಬೇಡ. ನೀನು ನಿನ್ನ ಜೀವನದಲ್ಲಿ ಮಾಡುತ್ತಿರುವಂತಹ ಕರ್ಮ ಫಲವನ್ನು ಸದಾ ಧರ್ಮದ ದಾರಿಯಲ್ಲಿ ಮಾಡು. ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನು ಯಾವ ಜನ್ಮದಲ್ಲಿಯೂ ಕೂಡ ಕಾಯಬೇಕಾಗಿಲ್ಲ. ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳಿಗೆ ಈ ಜನ್ಮದಲ್ಲಿಯೇ ಉತ್ತರವನ್ನು ಪಡೆದು ಹೋಗುತ್ತಾನೆ. ಅದು ಒಳ್ಳೆಯ ರೀತಿಯ ಕರ್ಮಗಳೇ ಆಗಿರಬಹುದು, ಕೆಟ್ಟ ರೀತಿಯ ಕರ್ಮಗಳೇ ಆಗಿರಬಹುದು. ಈ ದಿನ ನೀನು ಮಾಡುವಂತಹ ಕಷ್ಟವೇ ಮುಂದಿನ ದಿನಗಳಲ್ಲಿ ಈ ರೀತಿ ದುಃಖವನ್ನು ಪಡೆದ ಹಾಗೆ ಮಾಡುತ್ತದೆ. ಹಾಗಾಗಿ ಪ್ರಸ್ತುತವಾಗಿರುವಂತಹ ಸಮಯದಲ್ಲಿ ಕಷ್ಟಗಳು ಆವರಿಸಿದರೆ ಆ ಎಲ್ಲ ಕಷ್ಟಗಳನ್ನು ಶಾಂತ ಚಿತ್ತದಿಂದ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೋ. ಯಾರಿಗೆ ಗೊತ್ತು ಈ ಕಷ್ಟಗಳು ಎನ್ನುವುದು ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಬಂದಿರುವಂತಹ ಎಲ್ಲ ಕಷ್ಟಗಳು ತೊರೆದು ನಾಳೆಯ ದಿವಸ ನಿನಗೆ ಒಳ್ಳೆಯ ಸಮಯ ಬಂದೇ ಬರಬಹುದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಫಲಿತಾಂಶ ಸಿಗುತ್ತಿಲ್ಲವೆಂದು ಚಿಂತೆಗೆ ಒಳಗಾಗಲು ಹೋಗಬಾರದು. ಫಲಿತಾಂಶ ಸಿಗುವಷ್ಟು ಪ್ರಯತ್ನವನ್ನು ನಾನು ಮಾಡುತ್ತಿಲ್ಲವೆಂದು ಗುರುತಿಸು. ಮತ್ತೆ ಪ್ರಯತ್ನಿಸು, ಮತ್ತೆ ಪ್ರಯತ್ನಿಸು. ಆಗ ಖಂಡಿತವಾಗಿಯೂ ಕೂಡ ನಿನಗೆ ಜಯ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾಗಿ ಕನಿಷ್ಠತೆ ಮತ್ತು ಶ್ರೇಷ್ಠತೆ ಎನ್ನುವುದು ಇಲ್ಲವೇ ಇಲ್ಲ. ನಾವು ಯಾವುದೇ ರೀತಿಯ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಪ್ರಾಮಾಣಿಕತೆ, ನಿಷ್ಠೆ, ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಅದೆಂತಹದ್ದೇ ಕೆಲಸವಾದರೂ ಕೂಡ ಆ ಕೆಲಸದಲ್ಲಿ ನೀವು ಯಶಸ್ವಿಯಾಗಲು ಸಾಧ್ಯವಾಗುವುದು. ಅದನ್ನೇ ದೇವರು ಕೂಡ ಬಯಸುವುದು. ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಅವನು ದೊಡ್ಡದಾದ ಕೆಲಸವನ್ನು ಮಾಡುತ್ತಿದ್ದಾನೆ, ನಾನು ಯಾವುದೋ ಚಿಕ್ಕ ಕೆಲಸವನ್ನು ಮಾಡುತ್ತಿದ್ದಾನೆ ಎನ್ನುವ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಬೇಡಿ. ನೀವು ಚಿಕ್ಕ ಕೆಲಸವನ್ನೇ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ನಿರಂತರವಾಗಿರುವಂತಹ ಪ್ರಯತ್ನವನ್ನು ಹಾಕಿ ನೋಡಿ. ನಿನ್ನ ಚಿಕ್ಕ ಕೆಲಸವೇ ನಿನಗೆ ಅಭೂತಪೂರ್ವವಾಗಿರುವಂತಹ ಯಶಸ್ಸನ್ನು ಬದುಕಿನಲ್ಲಿ ತಂದುಕೊಡುತ್ತದೆ. ಫಲಿತಾಂಶ ಸಿಗುವವರೆಗೂ ಪ್ರಯತ್ನ ಎನ್ನುವುದು ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಬಿಡಲು ಹೋಗಬಾರದು. ಏಕೆಂದರೆ ನಿನ್ನ ಫಲಿತ ಪಡೆಯಲು ನೀನೇನು ಎಷ್ಟು ದೂರ ಇರುವೆ ಎಂದು ತಿಳಿಯಲು ನನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲು ಹೋಗಬಾರದು. ಏಕೆಂದರೆ ನೀನು ಮುಂದೆ ಇಡುವಂತಹ ಹೆಜ್ಜೆಯು ನಿನ್ನ ಇತಿಹಾಸವನ್ನೇ ಬದಲಿಸಬಹುದು, ನಿನ್ನಿಂದ ಇತಿಹಾಸವನ್ನೇ ಸೃಷ್ಟಿ ಮಾಡಬಹುದು. ಹಾಗಾಗಿ ಅಯ್ಯೋ ಸೋಲಾಯಿತು ಎಂದು ಹೆದರಿ ಕುಳಿತುಕೊಳ್ಳಬೇಡ. ಆ ಸೋಲಿನಿಂದ ನೀನು ಹೇಗೆ ಮುಂದೆ ಗೆಲ್ಲಬೇಕು ಎನ್ನುವುದನ್ನು ಕಲಿತುಕೋ. ತಾಯಿಗೆ ಪ್ರೀತಿ ಹೆಚ್ಚು. ನೀನು ದುಃಖಪಟ್ಟರೆ ತಾಯಿಗೆ ತಡೆದುಕೊಳ್ಳಲು ಆಗುವುದಿಲ್ಲ. ತಂದೆಗೆ ಜವಾಬ್ದಾರಿಗಳು ಹೆಚ್ಚು. ನೀನು ತಪ್ಪು ದಾರಿಗೆ ನಡೆದರೆ ನೋಡಲು ಆಗುವುದಿಲ್ಲ. ಹಾಗಾಗಿ ನಿಮ್ಮ ಮೇಲಿನ ಪ್ರೀತಿಗೆ ನೀವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಭರದಲ್ಲಿ ಯಾವುದಾದರೂ
ತಪ್ಪುಗಳನ್ನು ಮಾಡುತ್ತಿದ್ದೀರಿ ಎನ್ನುವುದು ತಂದೆ ತಾಯಿಗೆ ಅರಿವಾದಾಗ ನಿಮ್ಮ ಮೇಲೆ ಕೈ ಮಾಡುವುದು, ನಿಮಗೆ ಬೈಯುವುದು ಸಹಜ. ಹಾಗೆಂದು ಅವರಿಗೆ ನಿಮ್ಮ ಮೇಲೆ ಪ್ರೀತಿಯಾಗಲಿ ಕಾಳಜಿಯಾಗಲಿ ಇಲ್ಲವೆಂದು ಅರ್ಥವಲ್ಲ. ಅವರು ನಿಮ್ಮ ಮೇಲೆ ಅಪಾರವಾಗಿರುವಂತಹ ಗೌರವವನ್ನು, ಅಪಾರವಾಗಿರುವಂತಹ ಪ್ರೀತಿಯನ್ನು, ಅಪಾರವಾಗಿರುವಂತಹ ಕಾಳಜಿಯನ್ನು ಹೊಂದಿರುತ್ತಾರೆ. ಹಾಗಾಗಿಯೇ ಅವರು ನಿಮ್ಮ ಒಳಿತನ್ನೇ ಬಯಸುತ್ತಾರೆ. ಯಾವುದೇ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಒಂದು ಬೆಳವಣಿಗೆಯು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಎನ್ನುವುದೇ ಆಗಿರುತ್ತದೆ. ಹಾಗಾಗಿ ತಂದೆ ತಾಯಿಗಳು ಬೈದರೆ ಯಾವುದೇ ಕಾರಣಕ್ಕೂ ಕೂಡ ಮನಸ್ಸನ್ನು ಬೇಜಾರು ಮಾಡಿಕೊಳ್ಳಬೇಡಿ. ಏಕೆಂದರೆ ಅವರಿಗೆ ಆ ಸಂಪೂರ್ಣವಾಗಿರುವಂತಹ ಹಕ್ಕು, ಅಧಿಕಾರ ಇದ್ದೇ ಇದೆ. ಹಾಗೆಯೇ ನೀವು ಕೂಡ ಜೀವನದಲ್ಲಿ ಅದೆಂತಹದ್ದೇ ಮೇಲಿನ ಪ್ರಮಾಣದಲ್ಲಿ ನೀವು ಬೆಳೆದು ನಿಂತರೂ ಕೂಡ ನಿಮ್ಮ ಬೆಳವಣಿಗೆಗೆ ಕಾರಣರಾದವರನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಲು ಹೋಗಬಾರದು. ಹಾಗೆಯೇ ನಿಮ್ಮ ಜೀವನದಲ್ಲಿ ತಂದೆ ತಾಯಿಗಳ ಪಾತ್ರ ಎನ್ನುವುದು ಬಹು ಮುಖ್ಯವಾಗಿರುತ್ತದೆ. ಈ ಜೀವನದಲ್ಲಿ ನಾವು ಯಾರನ್ನಾದರೂ ನಿಜ ಸ್ವರೂಪದಲ್ಲಾಗಲಿ ಅಥವಾ ನಿಜವಾದ ದೇವರ ರೂಪದಲ್ಲಾದರೂ ಕಾಣಲು ಸಾಧ್ಯವಾದೀತು ಎನ್ನುವುದಾದರೆ ಅದು ತಂದೆ ತಾಯಿಗಳು. ತಂದೆ ತಾಯಿಗಳು ಎನ್ನುವುದು ನಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಆಗಿರುತ್ತಾರೆ. ಯಾವ ವ್ಯಕ್ತಿಯು ತನ್ನ ತಂದೆ ತಾಯಿಗಳನ್ನು ದೇವರ ಸ್ವರೂಪದಲ್ಲಿ ಕಾಣುತ್ತಾನೆಯೋ ಅವನೇ ಇಡೀ ಪ್ರಪಂಚದಲ್ಲಿ ಅತ್ಯುನ್ನತವಾಗಿರುವಂತಹ ಶ್ರೀಮಂತ ವ್ಯಕ್ತಿ ಎಂದು ಅನಿಸಿಕೊಳ್ಳುತ್ತಾನೆ. ಅಂಥವರ ಬಳಿಯಲ್ಲಿ ದೇವರು ಕೂಡ ತಲೆಬಾಗುತ್ತಾನೆ. ನೀನು ದೇವರ ಬಳಿಯಲ್ಲಿ ಪದೇ ಪದೇ ಹೋಗುವಂತಹ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ನೀನು ಜೀವನದಲ್ಲಿ ಪ್ರಾಮಾಣಿಕತೆ, ನಿಷ್ಠೆ, ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದೀಯಾ ಅಥವಾ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುತ್ತಿದ್ದೀಯಾ ಎನ್ನುವುದು ದೇವರಿಗೆ ಗೊತ್ತಾದರೆ ಆಗ ದೇವರೇ ನಿನ್ನನ್ನು ಹುಡುಕಿಕೊಂಡು ಬರುತ್ತಾನೆ. ಜೀವನದಲ್ಲಿ ನಿನಗೆ ಆ ಸಮಯದಲ್ಲಿ ಅದೆಂತಹದ್ದೇ ಕಠಿಣವಾಗಿರುವಂತಹ ಪ್ರಸಂಗಗಳು ಉದ್ಭವ ಆದರೂ ಕೂಡ ಅದನ್ನು ಕ್ಷಣ ಮಾತ್ರದಲ್ಲಿ ದೇವರು ಹುಸಿಗೊಳಿಸುತ್ತಾನೆ. ಜೀವನದಲ್ಲಿ ಯಶಸ್ವಿ ಆಗಬೇಕು ಎಂದರೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ಬದುಕಬೇಕು ಎನ್ನುವುದಾದರೆ ಇಷ್ಟಗಳನ್ನು ಬದಲಾಯಿಸಿಕೊಳ್ಳಬೇಕು. ಯಾವಾಗ ನಾವು ಇನ್ನೊಬ್ಬರ ಜೀವನ ಶೈಲಿಯನ್ನು ನೋಡಿ ಹೊಟ್ಟೆ ಕಿಚ್ಚುಗಳನ್ನು ಪಡುತ್ತೇವೆಯೋ ಆಗ ನಾವು ಬೆಳೆಯಲು ಸಾಧ್ಯವೇ ಇಲ್ಲ. ನೀವು ಈ ಒಂದು ಸತ್ಯವನ್ನು ಅರಿತು ಬೇರೆಯವರ ಮೇಲೆ ಅವಲಂಬಿತವಾಗಿ ಬೇರೆಯವರ ಬೆಳವಣಿಗೆಯನ್ನು ನೋಡಿ ಉರಿದುಕೊಳ್ಳುವುದನ್ನು ಕಡಿಮೆ ಮಾಡಿ ನೀವು ಅವರಂತೆಯೇ ಬೆಳೆದು ತೋರಿಸಬೇಕು ಎನ್ನುವಂತಹ ಛಲವನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ನೀವು ಅವರಂತೆಯೇ ಬದುಕಬಹುದು. ಹೇಗೆ ಅಂತ್ಯವಾಗುತ್ತದೆ ಎನ್ನುವುದು ಗೊತ್ತಿಲ್ಲ. ಈ ಜೀವನ ಹೇಗೆ ಬದುಕಬೇಕು ಎನ್ನುವುದು ಆಲೋಚನೆ ಏತಕ್ಕಾಗಿ? ಹಾಗಾಗಿ ನಾವು ಯಾವುದರ ಬಗ್ಗೆಯೂ ಕೂಡ ಅತಿಯಾಗಿ ಯೋಚನೆಗಳನ್ನು ಮಾಡಲು ಹೋಗಬಾರದು. ಬದುಕು ಎನ್ನುವುದು ನೀರಿನ ಮೇಲೆ ಇರುವಂತಹ ಗುಳ್ಳೆಯಂತೆ. ಆ ಗುಳ್ಳೆಯು ಯಾವಾಗ ಒಡೆದು ಹೋಗುತ್ತದೆ ಎನ್ನುವುದನ್ನು ಹೇಳಲು ಸಾಧ್ಯವೇ ಇಲ್ಲ ಎಂದು ಹಿರಿಯರು ಹೇಳುತ್ತಿರುತ್ತಾರೆ. ಹಾಗಾಗಿ ಈ ಜೀವನವೆಂದ ಮೇಲೆ ಕಷ್ಟಗಳು ಬರುವುದು ಸಹಜ, ನೋವುಗಳು ಬರುವುದು ಸಹಜ. ಈ ಕಷ್ಟ ನೋವುಗಳನ್ನು ನುಂಗಿ ನಾವು ಗಟ್ಟಿಯಾಗಿ ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ಕೆಲವೊಂದು ಬಾರಿ ಅಂದುಕೊಳ್ಳುತ್ತೇವೆ, ಭಾರ ಮತ್ತು ಜವಾಬ್ದಾರಿಗಳನ್ನು ಹೊರುವುದಕ್ಕಿಂತ ಹೃದಯದಲ್ಲಿ ದುಃಖದ ಭಾರವನ್ನು ಹೊರುವುದು ಅತ್ಯಂತ ಕಠಿಣ ಎಂದು. ನೀವು ಕಠಿಣವಾಗಿ ಆ ಎಲ್ಲ ಭಾರಗಳನ್ನು ಹೊತ್ತು ನಡೆದಾಗ ಮಾತ್ರ ಜೀವನ ಎನ್ನುವುದು ಪರಿಪಕ್ವವಾಗಲು ಸಾಧ್ಯವಾದೀತು. ನಿನ್ನೆಯ ಗತವನ್ನ ಹಾಗೆ ನಾಳೆಯ ಭವಿಷ್ಯವನ್ನ ತನ್ನ ಊಹಿಸಿಕೊಂಡು ಈ ದಿನದ ಸಂತೋಷವನ್ನ ಕಳೆದುಕೊಳ್ಳಬೇಡ. ನೀನು ನಾಳೆಯ ದಿನ ಎನ್ನುವುದು ಸುಖಕರವಾಗಿ ಇರಬೇಕು, ನಾಳೆಯ ಭವಿಷ್ಯ ಎನ್ನುವುದು ಸುಖಕರವಾಗಿ ಇರಬೇಕು ಎನ್ನುವುದಾಗಿ ಬಯಸುವುದೇ ಆದರೆ ಇವತ್ತಿನ ದಿನವನ್ನು ನೀನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೋ. ಈ ಕ್ಷಣವನ್ನು ನೀನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದನ್ನು ಕಲಿತುಕೋ. ಆಗ ಮಾತ್ರ ಮುಂದೆ ಬರುವಂತಹ ನಿನ್ನ ಭವಿಷ್ಯದ ದಿನಗಳು ಉಜ್ವಲವಾಗಿ ಇರಲು ಸಾಧ್ಯವಾದೀತು. ಯಾರು ಸಮಯಕ್ಕೆ ಮಹತ್ವವನ್ನು ಕೊಡುತ್ತಾರೆಯೋ ಸಮಯ ಎನ್ನುವುದು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಅಷ್ಟೇ ಪ್ರಮಾಣದಲ್ಲಿ ಮಹತ್ವವನ್ನು ಕೊಡುವಂತೆ ಮಾಡುತ್ತದೆ. ನಾವು ಹುಟ್ಟುವೆವು, ಹೀಗೆ ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ, ಆದರೆ ಒಂಟಿಯಾಗಿ ಹೋಗುವೆವು ಎನ್ನುವುದು ಮಾತ್ರ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತದೆ.
ಯಾವತ್ತಿಗೂ ಕೂಡ ಇತರರ ಮೇಲೆ ಅವಲಂಬಿತರಾಗಿ ಬದುಕನ್ನು ನಡೆಸಬೇಡಿ. ಏಕೆಂದರೆ ನಾವು ಬರುವಾಗಲೂ ಕೂಡ ಒಂಟಿ, ಹೋಗುವಾಗಲೂ ಕೂಡ ಒಂಟಿ. ನಾವು ಈ ಜೀವನದಲ್ಲಿ ಬದುಕಿದ್ದಾಗ ಎಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ದೇವೆ, ಎಷ್ಟು ಜನರಿಗೆ ಕೆಡಕನ್ನು ಬಯಸಿದ್ದೇವೆ, ಎಷ್ಟು ಜನರಿಗೆ ಆಶ್ರಯವನ್ನು ನೀಡಿದ್ದೇವೆ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ಅದರ ಮೇಲೆ ನಮ್ಮ ಕರ್ಮಫಲಗಳು ನಿಂತಿರುತ್ತವೆ. ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಒಳ್ಳೆಯ ಕರ್ಮಗಳು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗುತ್ತದೆ. ಅದೇ ರೀತಿಯಲ್ಲಿ ನೀವು ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಕೆಟ್ಟ ರೀತಿಯ ಪರಿಣಾಮಗಳಾಗಿರಬಹುದು ಅಥವಾ ಕೆಟ್ಟ ಕರ್ಮಗಳೇ ಆಗಿರಬಹುದು, ಫಲ ಎನ್ನುವುದು ನಿಮಗೆ ತಪ್ಪಿದ್ದಲ್ಲ. ಮಕ್ಕಳಿಗೆ ಆಟದ ಗೊಂಬೆ ಕೊಡದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ, ಆದರೆ ಸಂಸ್ಕಾರವನ್ನು ಕಲಿಸದೇ ಇದ್ದರೆ ಜೀವನ ಪೂರ್ತಿಯಾಗಿ ಅಳುತ್ತಲೇ ಇರುತ್ತಾರೆ. ಹಾಗಾಗಿ ಮಕ್ಕಳಿಗೆ ಏನೂ ಕೊಡದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಕನಿಷ್ಠ ಪ್ರಮಾಣದ ಸಂಸ್ಕಾರವನ್ನಾದರೂ ಕೂಡ ನಾವು ಕಲಿಸಬೇಕು. ಗುರು ಹಿರಿಯರಿಗೆ ಹೇಗೆ ಮರ್ಯಾದೆಯನ್ನು ಕೊಡಬೇಕು, ಗುರು ಹಿರಿಯರಿಗೆ ಹೇಗೆ ಗೌರವವನ್ನು ಸಲ್ಲಿಸಬೇಕು, ನಮಗಿಂತ ದೊಡ್ಡವರಿಗೆ ಹೇಗೆ ನಾವು ಗೌರವವನ್ನು ಕೊಡಬೇಕು ಎನ್ನುವುದನ್ನು ನಾವು ಕಲಿಸಬೇಕು. ಮಕ್ಕಳು ಮಾಡುವುದಷ್ಟೇ ಅಲ್ಲ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎನ್ನುವುದು ಕೂಡ ನಮಗೆ ಅರಿವಿರಬೇಕು. ಮಕ್ಕಳಿಗೆ ನಾವು ಕಲಿಸಬೇಕಾಗಿರುವಂತಹ ಕನಿಷ್ಠ ಪ್ರಮಾಣದ ಜ್ಞಾನವನ್ನು ಕೂಡ ನಾವು ಕೊಡದೇ ಇದ್ದರೆ ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ಮಕ್ಕಳು ಇಲ್ಲ ಸಲ್ಲದ ಮಾತುಗಳಿಗೆ, ಇಲ್ಲ ಸಲ್ಲದ ಹಲವಾರು ರೀತಿಯ ಚಟಗಳಿಗೆ ಒಳಗಾಗುವಂತಹ ಸಂಭವ ಹೆಚ್ಚಾಗಿ ಇರುತ್ತದೆ. ಇವತ್ತಿನ ದಿನಗಳಲ್ಲಿ ತಂದೆ ತಾಯಿಗಳು ಯಾವ ರೀತಿಯ ವರ್ತನೆಯನ್ನು ತೋರುತ್ತಾರೆ ಎನ್ನುವುದರ ಮೇಲೆ ಆ ಮಕ್ಕಳ ಭವಿಷ್ಯದ ಮೇಲೆ ಅದು ಪರಿಣಾಮವನ್ನು ಬೀರುತ್ತದೆ. ನೀವು ತಂದೆ ತಾಯಿಯಾದವರು ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಎನ್ನುವ ದಾರಿ ಅಥವಾ ಎನ್ನುವಂತಹ ಆಸೆ ನಿಮ್ಮಲ್ಲಿದ್ದರೆ ನೀವು ಕೂಡ ಅವರ ಮುಂದೆ ಮೊಬೈಲ್ ಫೋನ್ಗಳನ್ನು ಬಳಸುವುದನ್ನು ಕಡಿಮೆ ಮಾಡಿ, ಪುಸ್ತಕಗಳನ್ನು ಅತಿಯಾಗಿ ಬಳಸಿ. ಆಗ ಅವರು ಕೂಡ ನಿಮ್ಮನ್ನು ನೋಡಿ ಕಲಿಯುತ್ತಾರೆ. ಜೀವನದಲ್ಲಿ ನಾವು ಎಷ್ಟೇ ಪ್ರಮಾಣದಲ್ಲಿ ಸಂಪಾದಿಸಿದರೂ ಕೂಡ ಗತವನ್ನು ಕೊಂಡುಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಕಳೆದುಕೊಂಡಿರುವುದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಯೋಚನೆಯನ್ನು ಮಾಡಲು ಹೋಗಬಾರದು. ಅದನ್ನು ಮರು ನಿರ್ಮಾಣ ಮಾಡಲು ಸಾಧ್ಯವೇ ಇಲ್ಲ. ಪ್ರತಿ ಬಾರಿಯೂ ಕೂಡ ಸೋಲುತ್ತಿರುತ್ತೇವೆ ಎಂದು ದುಃಖವನ್ನು ಪಡುವ ಬದಲು ಏತಕ್ಕಾಗಿ ಸೋಲುತ್ತಿರುವೆನೆಂದು ಒಮ್ಮೆ ಯೋಚಿಸು. ಆಗ ಸೋಲು ನಿನ್ನ ಕಡೆ ತಿರುಗಿಯೂ ಕೂಡ ನೋಡುವುದಿಲ್ಲ. ಸೋಲು ಎನ್ನುವುದು ಗೆಲುವನ್ನು ಸಾಧಿಸಿದವರ ಬೆನ್ನಿಗೆ ಇದ್ದೇ ಇರುತ್ತದೆ. ಈಗ ಈ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಯಶಸ್ಸನ್ನು ಕಂಡಿರುವವರು ಕೂಡ ಹಿಂದೆ ಅವರು ಪ್ರಯತ್ನವನ್ನು ಪಡುತ್ತಿರುವಂತಹ ವೇಳೆಯಲ್ಲಿ ಹಲವಾರು ಬಾರಿ ಸೋತಿರುತ್ತಾರೆ. ಒಮ್ಮೆ ಕೇಳಿ ನೋಡಿಬೇಕಾದರೆ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿ ಇದ್ದರೂ ಕೂಡ ನಾವು ನಾವಾಗಿಯೇ ಇರುವುದು ನಿಜವಾಗಿ ಇರುವಂತಹ ಧೈರ್ಯ ಮತ್ತು ನಿಜವಾಗಿ ಇರುವಂತಹ ವ್ಯಕ್ತಿತ್ವವು ಕೂಡ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಪರಿಸ್ಥಿತಿ ಎಷ್ಟೇ ಘೋರವಾಗಿ ಇದ್ದರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ನಾವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು. ವ್ಯಕ್ತಿತ್ವ ಎನ್ನುವುದು ಒಂದು ರೀತಿಯಲ್ಲಿ ನಮ್ಮ ಗುರುತು ಇದ್ದಂತೆ. ಕೆಲವರು ನಿನಗೆ ಬೆಲೆ ಕೊಟ್ಟಿಲ್ಲವೆಂದು ನಿನ್ನ ಬೆಲೆ ಏನು ಕಡಿಮೆ ಆಗುವುದಿಲ್ಲ. ನಿನ್ನ ಜೀವನ ನಿನಗೆ ಅತ್ಯಂತ ಮೌಲ್ಯಯುತವಾಗಿರುತ್ತದೆ. ಹಾಗಾಗಿ ನೀನು ಯಾರ ಬಗ್ಗೆಯೂ ಕೂಡ ತಲೆಕೆಡಿಸಿಕೊಳ್ಳಲು ಹೋಗಬೇಡ. ಸದಾ ನೀನು ಮಾಡಬೇಕಾಗಿರುವಂತಹ ಕೆಲಸಗಳತ್ತ ಗಮನವನ್ನು ಹರಿಸು. ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗಲಿ ಎಂದು ಬಯಸುತ್ತಾ ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಪ್ರತಿದಿನವೂ ಕೂಡ ಕೇಳಲು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ, ಈ ವಿಡಿಯೋದಿಂದ ನಿಮಗೆ ಏನಾದರೂ ಒಂದಿಷ್ಟು ಅನುಕೂಲವಾಗಿದ್ದರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.